ಗಿರ್ಜಾಕ್ ತಂದಿದ್ದು ಮಿರ್ಚಿ ಮಸ್ತಿದ್ವಲ್ಲ ಅಕ್ಕ ಮೈಸೂರು ಬೋಂಡ ಅದು ಎಲ್ಲರಿಗೆ ಅದು ನೋಡು ಮಾಮಾರಿಗೆ ಇವ್ರಿಗೆ ಲಕ್ಷ್ಮಿಗೆ ಅತ್ತಿಯರಿಗೆ ನಮ್ಮಿಬ್ಬರಿಗೆ ಎಲ್ಲರಿಗೆ ಅದು ನೋಡಕ್ಕ ಮಸ್ತ್ ಇದು ನೋಡು ಒಟ್ಟ ಏನು ಹಿಡಿತಿದ್ದೀರಾ ಏನಿಲ್ಲ ನೋಡು ಗಿರ್ಜಕ್ಕ ಖರ್ಚು ಮಾಡ್ಕೊಂಡು ತಗೊಂಬಂದ ಅವ್ಳು ಗಿರ್ಜವ ಮಗಗೆ ತಗೊಂಬಂದಿದ್ರೆ ಹಾಕಿದ್ದಿಲ್ಲ ಏ ಕಮಲಾಕನ್ ನೋಡು ಏನು ಮನೆಯಿಂದ ಏನು ತಿನ್ನೋದೇ ಇಲ್ಲ ನಾವು ಗಂಡ ಐತಿ ನನ್ನ ಮಗ ಅದು ಏನು ತಿನ್ನೋದೇ ಇಲ್ಲನ ಎಷ್ಟೆಲ್ಲ ಕೇಳಿದ್ರೆ ಸಹಾಯ ಮಾಡ್ತೀರಿ ಇಷ್ಟು ಇದನ್ನು ನಮಗೆ ನೀಲಾಗೂ ಜ್ವರ ಬಂದಿದ್ದನ ಬಾಯ್ ಒಂಚೂರು ಇದಾದಂಗತ್ತ ತಿನ್ಲೇ ಇಲ್ಲ ನೋಡಕ್ಕೆ ಇನ್ನೂ ನೆಗಡಾಗೈತೆ ಅಲ್ಲಿ ಅಂದ್ಲು ಅದ್ರಾಗ ಒಂದು ತಿನ್ನಲ್ಲ ಮೈಸೂರು ಬಜ್ಜಿನ ಮಸ್ತ್ ಆಯ್ತವ ಏನು ಹಿಡಿದಿದ್ದಿಲ್ಲ ಏನಿಲ್ಲ ಅದಕ್ಕೆ ತಿನ್ಯಾನ ಏನಾತ್ ಬಿಡು ಮತ್ತೆ ಬಾ ಇದಾದಂಗೆ ಆಗಿರ್ತದ ಅದು ಆರಾಮಿಲ್ದಾಗ ಏನಾತ ಹೋಗಿರ್ಜಾವ ಹೋದಾಗ ಏನಂದ್ರು ಸರೋಜಾರ ಅತ್ತಿಯಾರು ಏನು ಕಮಲಕ್ಕ ಬಟ್ಟ ಮನ್ಯಾಗ ಹೊಂದ್ಕೊಳ್ಳೋದಿಲ್ಲ ಅಂತ ಅವ್ರು ಏನಂತಾರ ನಾವು ಶ್ರೀಮಂತರ ಮನೆಯಾಗಿಂದ ತಂದ್ರೆ ಹೊಂದೋದಿಲ್ಲ ಮನೆಯೊಳಗೆ ಕೂಡಿಸ್ತಿರೋದು ನಮ್ಮದು ಕುಟುಂಬ ಅಂತ ಬಡವ್ರ ಮನೆ ಅಂತಂಬಂದ್ರೆ ಹೊಂದ್ಕೊಡ್ನಕ್ಕಾರ ಅಂತೇಳಿ ನಾವು ನಿಮ್ಮ ಇಕ್ಕಿನ ತೊಗೊಂಡ್ವಿ ನಾವು ನಿಮ್ಮ ಹೆಣ್ಮಗಳನ್ನ ಏನು ಒಂದು ಗುಂಜಿ ಬಂಗಾರ ಹಾಕಿಸ್ಕೊಂಡಿಲ್ಲ ನಾವು ಎಲ್ಲ ನಾವು ಮಾಡಿಸಿ ಹಾಕ್ಯವ ಲಗ್ನದಾಗ ಇನ್ನೂ ಏನು ಮಾಡ್ಬೇಕು ನಿಮ್ಮ ಅತ್ತಿಗರ ತೀತೈತನೇ ಇಲ್ಲ ಬ್ಯಾರೆ ಬಾ ಅಂತ ಕಲಿಸ್ತಾರ ಈಕೆ ಹೊಕ್ಕಿನ ಕುಂತಾಳ ನನ್ನ ಮಗಗೆ ಸಿಟ್ಟು ಬಂದು ನೀ ಅಲ್ಲೇ ಇರು ಬರಕ್ಕೆ ಹೋಗ್ಬೇಡ ಅಂತಂದು ಒದ್ರಾಡ ನೋಡುವ ಏನು ಮಾಡ್ಬೇಕು ನಾವು ಇನ್ನೊಂದು 2 ದಿನ ನೋಡ್ತೀವಿ ನೋಡಿ ಏನು ಅನ್ನೋದು ಮಾತಾಡ್ತೀವಿ ನಾವು ಬರೋದಾರ ಬರ್ತೇವಿ ಮತ್ತು ನಾವು ಅಂಕರ ಏನು ಇದ್ರ ಮಾಡೋದು ಲೋಡಕ್ನಾಗ್ಲಿ ಬರುತ್ತಾನ ಕರ್ಕೊಂಬರೋದು ಬರೋದ ಬೇಡ ಅನ್ನತನಂತ ಸರೋಜಿ ಗಂಡ ಚಲೋ ಅದಾರ ನಂಗಿರ್ಚಕ್ಕ ಅವ್ರು ಗಂಡ ಮನ್ಯಾಗ ಏನಿಲ್ಲ ನಾವು ಲಗ್ನದಾಗ ಇದನ್ನ ಇದ್ದು ಹೊಲನ ಮಾರಿ ಮತ್ತು ಹಂಗೆ ಏನು ಅವ್ರು ಇದನ್ನ ಮಾಡ್ತಾರಂತ ಹೇಳಿ ಇರುವಂಗಿರ್ಲಿ ಬಂಗಾರ ಹಿಂಗಾರ ಇದನ್ನ ಮಾಡಿದ್ರಂತ ಮತ್ತು ಹಳ್ಯಾಗಾರ ಹಾಕಬೇಕಲ್ಲ ಮತ್ತು ಮಗಳ ಮ್ಯಾಗ ಹಾಕ್ಲಿಕ್ಕಂದ್ರೆ ಅದಕ್ಕೆ ಇವರು ಲಗ್ನದ ಇದನ್ನ ಮಾಡ್ತೀವಿ ಅಂತ ಹೇಳಿ ಮತ್ತು ಅಕ್ಕಿಗೊಟ್ಟು ಬಾಂಡೆ ಸಾಮಾನದ ಅದು ಇದು ಖರ್ಚಿರೋದಿಲ್ಲನ ಮತ್ತೆಲ್ಲ ಮಾಡಿದ್ರು ಮಾಡಿ ಎಲ್ಲ ಲಗ್ನ ಮಾಡಿಕೊಡ್ತು ಎಂಥ ಚಲೋ ಅದಾರ ನೀಲ ಅವ್ರ ಮನ್ಯಾಗ ಮನೆಗೆ ಹೊಲ ಅದಾವು ಮಸ್ತಂಗೆ ಎಲ್ಲ ಇದು ಬರ್ತೈತಿ ಹೊಲ ಭಾರಿ ಚಲೋ ಅದಾವು ಎಲ್ಲ ಮನೆ ಎಲ್ಲ ಕಾಳು ಹೊಲ್ದಾಗ ನಿಂತ ಮಾಡ್ಸೋದಷ್ಟೇ ಅವ್ರೇನದಾರಂತ ನೀವು ಹೊಲಕ್ಕೆ ಹೋಗಕ್ಕೆ ಒಲ್ಲೆಲ್ಲ ನಿಮ್ಮ ಅಕ್ಕ ಹೋಗ್ಕಳ ಮನೆಯಂದ್ರೆ ನೀವು ಮಾಡ್ಕೊಂಡು ಹೋಗು ಅಂತಾರಂತ ಕಮ್ಲಕ್ಕ ಅಷ್ಟು ಮಾಡಾಕಿನ ದಾಡಿನೂ ಆಕಿಗೆ ತೀರ ಮನೆಯಂತ ಮಾಡಲಿಲ್ಲ ಅಂದ್ರೆ ಹೆಂಗದು ಮತ್ತು ಹಂಗೆ ಏನು ಶ್ರೀಮಂತರ ಮನ್ಯಾಗ ಅದಾರಂತೆ ಹಂಗೆ ಕುಂತು ತಿನ್ನೋದಿರ್ತತನ ಒಟ್ಟು ಹೊಟ್ಟಿಗೆ ಮಟ್ಟಿ ಕಟ್ಟರೆ ಬ್ಯಾಡ ಅನ್ನೋದು ಮಾಡ್ಕೊಂಡು ಮನೆಯನ್ನಾರಿಗಾರ ಒಟ್ಟು ಹೊಟ್ಟಿಗೆ ತನಗೊಟ್ಟು ಮಾಡಿ ಹಾಕಕ್ಕೆ ಏನು ಬಿಡಯ್ಯವ ಉಪಯೋಗಿಲ್ಲ ಬಿಡ ಕಮ್ಲಕ್ಕ ಇವು ತಾಯಿ ಮಗಳು ನನ್ನ ಗಂಟು ಜಾಗ ಸಿಟ್ಟು ಬಂದತಿ ನೀವು ಮತ್ತು ಸಿಟ್ಟಿನ ಹೇಳಕ್ಕೆ ಏನು ಅನ್ನಕ್ಕೆ ಹೋಗ್ಬೇಡ ಸುಮ್ಮನೆ ಇರು ನೀನು ಅಲ್ಲಿ ಹೋಗಿ ಬಂದೇವು ಅಂತಂದು ಗೊತ್ತು ಮಾಡ್ಬೇಡವ್ರಿಗೆ ತಡಿ ಅವರು ಇನ್ನೂ 2 ದಿನ ಬಿಟ್ಟು ಫೋನ್ ಹಚ್ತೀನಿ ಅಂತಾರೆ ಅವ್ರು ಹಚ್ಚಿದ್ರು ನಮ್ಗೆ ಹಚ್ತಾರೆ ಕಮ್ಲಕ್ಕ ಅವ್ರು ನಂಬರ್ ಇಸ್ಕೊಂಡಾರ ನಂದು ಬರ್ಸ್ಕೊಂಡ್ಲ ಅವ್ರ ಅತ್ತಿ ಬರೋ ಮುಂದೆ ನಂಬರ್ ಬರ್ದು ಕೊಡುವ ಅಂಥೇಳಿ ಆ ಡೈರ್ಯಾಗ ಬರ್ದು ಕೊಟ್ಟು ಬಂದೇನಿ ನಾನು ನನಗೆ ಹಚ್ಚಕ್ಕೆ ಬರೋದಿಲ್ವ ನಾನು ಸೊಸಿ ಬಂದಂದ್ರೆ ಕುಸ್ಮಂದ್ ಹೇಳ್ತೀವಿ ಫೋನ್ ಹಚ್ಚಿಸಿ ನಾವು ಏನಿದ್ದು ನಿನಗೆ ಹೇಳ್ತೀವಾಳ ನಿಮಗೆ ನಿಮ್ಮ ನೆಗೆನಿಗೆ ಏನು ಹೇಳೋದಿಲ್ವ ನಾವು ಹಚ್ಕೊಳ್ಳೋದಿಲ್ಲ ಏನಿಲ್ಲ ಅಂತ ಅಂದಾರಕ್ಕ ಅವರು ಕಮ್ಲಕ್ಕ ಬರೋ ಮುಂದೆ ನೋಡೋಣಂತ ಏನೇನಂತಾರ ಏನು ಗಿರ್ಜಾವ ಶಾನೆತನ ಮಾಡಿ ನೀವು ಹೋಗ್ಲಿಲ್ಲ ಅಂದ್ರೆ ಶಗನಿ ತಿನ್ನಿಸ್ತಿದ್ರು ಬಿಡಿ ಇವರು ತಾಯಿ ಮಗಳು ಇಬ್ರು ಕೇಳ್ತೀನಿ ಕಮ್ಲಕ್ಕ ಅಯ್ಯ ನನಗೂ ಅದು ಹೊಟ್ಟೆ ರೂಮ್ ಬಂದ್ಬಿಟ್ಟಿತ್ತು ಅಯ್ಯೋ 2 ತೊಲೆ ಬಂಗಾರ ಅಯ್ಯೋ ಎಲ್ಲಿ ತರೋಕತ್ತಾರ ಅನಿಸ್ಬಿಟ್ಟಿತ್ತು ನಾವು ನೋಡ ಕಮ್ಮನವ್ರು ಭೀ ತೊಡೋದಿಲ್ಲ ಇದ್ರ ಅದಕ್ಕೆ ಆದಿತ್ತು ಬಿಡು ಅಂತೇಳಿ ನಾವು ಹಿಂಗೆ ಮಾಡ್ತೀವಿ ಬಂದು ಕೇಳೋಂಗ್ರು ಬಾಯಾರ ಹೆಂಗೆ ಬಂದಿದ್ದಿತ್ತು ನೋಡು ಕಮ್ಲಕ್ಕ ಸುಳ್ಳು ಅವ್ರು ಅನ್ನಬಾರ್ದು ಏನೋ ಅವರು ನಿಮ್ಮ ತವ್ರ ಮಣಿದು ತೊಂಬಂತ ಏನೋ ಆಸೆ ಮಾಡಕ್ಕೆ ಹೋಗಂಗಿಲ್ವಾ ಅಂತಂದು ಏನೇನು ತಗಲು ಹೇಳ ಅಣ್ಣಾಕಿ ಅಂತಂದ್ರೆ ನಾವು ಏನು ಹೇಳಿಲ್ಲ ಆಕಿ ಹಿಂಗೆ ಬಂದಂದ ಅಂತೇಳಿ ನಾಳೆ ಫೋನ್ ಹಚ್ಚಿದಾಗ ಮತ್ತು ನಾವು ಬಂದು ಹೇಳ್ದಂಗೆ ಆಕತ್ತಂತೇಳಿ ನಾವು ಹೇಳಿಲ್ರಿ ನಾವು ಒಟ್ಟು ವಿಚಾರ ಮಾಡಿ ಮಾತಾಡ್ಬೇಕಾಕತ್ತಂತೇಳಿ ಮತ್ತು ಹಿಂಗೆ ಗಾಡ್ದಲ್ಲಿ ಬಂಗಾರ ತೊಂಬ ಅಂತ ಹೇಳ್ಯಾರಂತೇಳಿ ಮತ್ತು ಹಿಂಗೆ ಬಂದು ಇದು ಮಾಡ್ಯಾಳ ಅಂತ ಹೇಳ್ಬಿಡ್ತೇವೆ ನಾವು ನಾಳೆ ಅವ್ರು ಫೋನ್ ಹಚ್ಚಿದ್ರಂದ್ರೆ ಇದ್ದಿದ್ದೆ ಹೇಳ್ರಿ ನೀವು ಮತ್ತು ನೀವು ಮನೆ ತನ ಬಂದಾಗ ಏನು ಹೇಳಿಲ್ಲ ಅಂತ ಮತ್ತು ನಿಮ್ಮ ಮ್ಯಾಗ ಮೈಮ್ಯಾಗ ಬರೋದು ಬೇಡದು ಹೇಳ್ಬಿಡ್ರಿ ನೀವು ಹಿಂಗೆ ಐತಿ ಹಿಂಗಿಲ್ಲ ಹಿಂಗೆ ಬಂದು ಹೇಳಾಕಿ ಅಂತ ಹೇಳಿಬಿಡ್ರಿ ಮಾಡ್ತೀವ ಕಮ್ಲಕ್ಕ ನಾವೇನೇ ಉದು ಕೊಟ್ಟು ಬಾರ್ಸು ತಗೊಳ್ಳಿ ಸುಮ್ಮನೆ ಎಲ್ಲಿದೆ ಆಮೇಲೆ ಹೌದಿಲ್ಲ ಏನಿದ್ದು ತರ್ತ ಮಾಡ್ಕೊಂಡ್ಬಿಡ್ರಿ ನೀವು ಸುಳ್ಳ ಅಲ್ಲ ಬಂದು 15-20 ದಿನ ಆಗಿದಂತ ಮನೆ ಸನಕ್ಕಿಲ್ಲ ಬಂಗಾರಕ್ಕಾದ್ರೆ ಮಲ್ಲಪ್ಪನ ಬೇಕು ಗಿರ್ಜಾಕ್ ಬೇಕು ಬಂದು ಹುಡುಗ ಹೆಂಗದಾನ ವೈನಿ ಹೆಂಗದ ಅಣ್ಣ ಹೆಂಗದ ಅಂತ ನೋಡೋದು ಇದಿಲ್ಲ ನೀವ್ರಿಗೆ ನಾ ಅಂದಬಿಟ್ಟ ನನ್ನ ಗಂಡನು ಅಂದಿಲ್ಲ ಅಂತ ಇಲ್ಲ ನೀಲ್ಲ ಅಂದಬಿಟ್ಟು ನಾನು ಬಂದು 4 ದಿನ ಆಗೈತೆ ಅಂತ ಹೇಳ್ತಿ 20 ದಿನ ಆತು ಬಂದು ನನಗೆ ಗೊತ್ತಿಲ್ಲ ಬಂದಿದ್ದು ಅಣ್ಣನೇ ಹೇಳ್ಯಾನ ಹಿಂಗೆ ಬಂದು ಕುಂತಾಳ ಅಂತ ಹೇಳಿ ಇಲ್ಲಿದ್ದ ನಾಟಕ ಹಚ್ಚಿರ ನೀವು ಅಂತಂದು ಒದ್ರಾಡಬಿಟ್ಟ ನನ್ನ ಗಂಡನು ಏನು ಬಿಡಯವ ತೀರ ಹಿಂಗೆ ಮಾಡಿದ್ರೆ ಹೆಂಗನ ಅಂತೇನವ ಇವ ನಾನು ನೋಡ್ರಿ ಏನಿದ್ದು ಬಗೆಹರಿಸ್ಕೋರಿ ಇದ್ರಾಗ ಚಿಂತೆಯಾಗ ಜೀವನ ಕಳೆದಾಗಿತ್ತು ಬರೀ ಇದ್ರಾಗ ಉಸಿರು ಕಳ್ಕೊಂತ ಹೋಗ್ಬಿಡುದು ನೋಡಿ ಇವ್ರದ್ದು ಇದನ್ನ ಕೇಳ್ಕೊಂತ ಇರುವಂಗೆ ತಾವು ಆರಾಮ ಇರ್ತಾರೆ ಉಣ್ಣುವಂಗೆ ಅಂತಿರ್ತಾರೆ ಅಡ್ಡಾಡ್ತಿರ್ತಾರೆ ಈ ತಮ್ಮ ಚಿಂತೆ ಹಚ್ಚಿ ಕುಂತು ಬಿಡೋದು ಹಾಗೈತೆ ನೋಡ್ಕೊಂಬ್ಲಕ್ಕ ಇದೀಗ ಮೊನ್ನೆ ನಾ ಅಂತ ಆರಾಮಿದ್ದು ಬಿಡಯವ ಈಕೆ ಬಿಡು ಬರೋದು ಬಿಟ್ಟಾಡ ಮತ್ತೆ ಹೋಗ್ವಲ್ಲಕ್ಕೆ ಬಿಡು ಬಂದ್ರೆ ಬಾ ಅಂತೇವಿ ಹೋದ್ರೆ ಹೋಗಂತೇವೆ ಅಂತೇಳಿ ಇದೊಂದು ಅಡ್ಡ ತಗೊಂಬಂದ್ರಲ್ಲಿ ಬಂಗಾರ ಬೇಕಂತೇಳಿ ಚಂದ ನಿದ್ದು ಸತಿ ಹತ್ತುವಲ್ಲ ಕಮ್ಲಕ್ಕ ಅವ್ರ ಮನೆಗೆ ಹೋಗಿ ಬಂದ್ವಿ ಮತ್ತು ನಿರಾಳ ಅನ್ಸ್ ನೋಡು ಅವ್ರ ಅತ್ತೆಯರಿಗೆ ಹೋಗಿ ಮಾತಾಡ್ಕೊಂಡು ಬಂದ್ವಲ್ಲ ಅವ್ರೇನು ಕೇಳಿಲ್ಲ ಅಂತಂದ್ರಲ್ಲ ಒಂಚೂರು ನಿರಾಳ ಅನ್ಸೈತೆ ನೋಡು ಜನ್ಮಕ್ಕೆ ಅಂದ್ರಾಗಿರ್ಜಾವ ಪೊಂಗಲ್ ಮಾಡ್ತೇನೆ ಭಾಳ ಆಗೋದಿಲ್ಲ ಅದು 15-20 ನಿಮಿಷ ಕುಂದ್ರು ಮಂಜು ಹಾಕೊಡ್ತೇನೆ ಒಯ್ಯಿ ಅಂತ
ಬ್ಯಾಡ ಹಾಕಮ್ಲಕ್ಕ ನಾನು ಅವ್ರ ಮನೆಗೆ ಹೋಗಿ ಬಂದೆಲ್ಲ ಬಂದ್ಮೆ ಮತ್ತು ನಿಮ್ಮ ಮನೆಗೆ ಬಂದು ಹೋಗಕ್ಕೆ ಲೇಟ್ ಆಗತ್ತಂತ ಹೇಳಿ ಮತ್ತು ಒಟ್ಟು ಅನ್ನ ಮಾಡಿದ್ದೆ ಬಿಸಿದ ಒಟ್ಟು ಟೊಮೆಟೊ ಹಣ್ಣು ಸಾರು ಮಾಡಿ ಬಂದಿನಿ ಬೇಡ ಈಗೂ ಮಿರ್ಚಿ ಬಜ್ಜಿ ತಿಂತಾರೆ ಏಟ್ ತಿಂತಾರೆ ಏಟಿಲ್ಲ ಅವರು ಅವ್ರ ಅಪ್ಪನು ಮತ್ತು ಅಲ್ಲೇ ದೋಸೆ ತಿಂದು ಬಂದ ನಾನು ಒಂದು ದೋಸೆ ತಿಂದೇನಿ ಹಸು ಏನು ಇಲ್ಕಮ್ಲಕ್ಕ ನಮಗೂ ಒಂದು ಚೂರು ಅನ್ನ ಉಂಡು ಅನ್ನ ಸಾರು ಉಂಡು ಮಕ್ಕೋತೀವ ಬೇಡ ನಿಮ್ಗೆ ಅಷ್ಟ ಮಾಡ್ಕೊರಿ ನೀವು ನಾನು ಹೋಗ್ತೀನಿ ಹೆಂಗಿದ್ದು ಬಂದಕ್ಕೆ ಹೊಳ್ಳಿ ಹಂಗೆ ಬಂದೆ ನಾವು ಮಂಜುಗೆ ಅವ್ರ ಅಪ್ಪನ ಕುಂದ್ರಿಸಿ ಬಂದೇನಿ ಹಾಕೊಡ್ರಿ ಅಂತೇಳಿ ಹೋಗ್ತೀನಿ ತೊಗೊಂಬ್ಲಕ್ಕ ನಾನು ಕುಂದ್ರೆ ಗಿರ್ಜಾಕ ಏಟಾಕಿತ್ತು ಕುಂದ್ರೆ ಇಲ್ಲ ಹೊಳ್ಳಿ ಬರ್ತೇನೆ ತೊಗೊಂಬತ್ತ ಹೋಲ ನಾನು ಕುಂದ್ರ ಅಂದ್ರೆ ಕುಂದ್ರವಲ್ವ ನೀನು ಆತು ಹೋಗಿ ಬಾ ಹಂಗಾರೆ ಇಲ್ಲ ಆಕಳ ಹಿಂಡ್ಕೊಂಬಂದಿಟ್ಟು ಆಮೇಲೆ ಇದನ್ನು ಮಾಡ್ತೀನಿ ಪೊಂಗಲ್ ಬಂದು ಮಾಡ್ತೀನಿ ನೀನು ಬೆಳಕೈತೆ ಹಿಂದಾಗ ಅಡ್ಸಿ ಮಾಡೋಣ ಅಂತ ಬಿಸಿದು ಉಣ್ಣಕ್ಕೆ ಬರ್ತೈತಿ 7:30 ಸುಮಾರು ಇಟ್ವಿ ಅಂದ್ರೆ 8:30 ಅಂದ್ರೆ ಆಕತ್ತೆ ಬಿಸಿದು ಎಲ್ಲರಿಗೆ ಹಾಕಿ ಕೊಡಕ್ಕೆ ಬರ್ತೈತಿ ಹಿಂಡ್ಕೊಂಬರ್ತೈತೋ ಅಕ್ಕ ಏ ಬೇಡ ಆರಾಮಿಲ್ಲ ಇವತ್ತೊಂದು ದಿನ ಬೇಡ ತಂಪನೆ ಬೇಡ ಒಂಚೂರು ಕುಂದ್ರಿ ನಾನು ಓದಕ್ಕೆ ಬರ್ತೇನೆ ಅಂತ ಹಾಲು ಹಿಂಡ್ಕೊಂಬರ್ತೇನೆ ಹೋಗಿ ಮತ್ತು ಲೇಟ್ ಆತದ ಒದ್ರಕೋತ ನಿಂದಿರ್ತಾವ ದನ ಅದ್ರ ಸಂಬಂಧ ಹ್ಞೂ ಅಕ್ಕ ಆತು ಅಕ್ಕ ಅಲ್ಲೊಟ್ಟು ಕುಂತು ಕಾಯ್ಸಿ ಹೋಗ ಯಾವ ಹ್ಞೂ ಅಕ್ಕ ಇಲ್ಲೇ ನೋಡ್ತಿರ್ತೇನೆ ಹೋಗಿ ಬಾನಿ ಎಷ್ಟು ಚಂದ ಅದ ನೋಡಿ ಹಡಗ ಅಲ್ಲೇ ಹಿತ್ತಲದಾಗ ಬುಟ್ಟೆ ನೀರು ಹಾಕಿ ಬಿಡ್ತೇನೆ ಹಡಗನ ಎಷ್ಟು ಚಂದ ಅದ ನೋಡಿ ಲೋ ಏನು ಮಾಡತ್ತೀರ ನೀನು ಪಾನ್ ಹರಿದೆ ಯಾವ ನಿಂಗೆ ಇಷ್ಟು ಗೊತ್ತಿಲ್ಲ ಬೇವು ಹಡಗ ಬೇವು ಅವ್ರು ಹಲ್ಕಟ್ ಬಾಡೆ ಅಲ್ಲ ನಿನ್ನಾಟಿದ್ದಾಗ ನಾವು ರಗಡಾಡೇವಿ ನನಗೆ ಮತ್ತೆ ಗೊತ್ತಿಲ್ಲ ನೀದು ಹಡಗಂತಿ ಅಲ್ಲ ಪಾನ್ ಹರಿದು ಏನು ಮಾಡಕತ್ತಿ ನೀನು ಓದ್ಕೊಳ್ಳೋದು ಬರ್ಕೊಳ್ಳೋದು ಹೆಸನ ರೈತ ಇಲ್ಲ ನಿನ್ಗೆ ನಿಮ್ಮ ಅಪ್ಪ ಎಲ್ಲಿ ಹೋದ್ನ ಅಪ್ಪ ಬಸ್ ಕಡೆ ಹೋದ ಬಸ್ಸಾಗಳ ನಿಮ್ಮ ಅಪ್ಪ ನಿಧಿ ಇಟ್ಟಿದ್ದ ನಾನು ಓಡೋಡೋ ಕುಂದಿರ್ತಾನ ಮಾತು ಹೇಳಿಕೊಂಡು ಸಮಾಧಾನ ಆಗೋದಿಲ್ಲ ನೋಡು ಅಲ್ಲ ಅವ್ರ ಮನೆಗೆ ಹೋಗ ಬರೋದನ್ನ ಕುಂದ್ರಿ ಮನೆ ಮುಂದೆ ಅಂದ್ರೆ ಓಡೋಗಾನೆ ನೀ ಇಲ್ಲಿ ಪಾನ್ ಹರ್ಕೊಂತ ಹಡ್ಗ ಮಾಡ್ಕೊಂತ ನೀ ಕುಂತ್ಬಿಟ್ಟೇನು ಓದೋದಿಲ್ಲ ಬರೀದಿಲ್ಲ ಹೆಸನ ರೈತ ನಿನಗೆ ಹೋದೆ ಅಮ್ಮ ಅತ್ತಿ ಇಲ್ಲೇ ನಮ್ಮ ಮನೆ ಅಂತಕ್ಕೆ ಬಂದಿದ್ರ ಆಗಲೇ ಅವರು ಹಂಗ ಹೋಗ್ಬಿಟ್ರು ಬೇ ಮತ್ತು ಒಳಗೆ ಬರಲಿಲ್ಲ ಹೌದಾ ಏನಾರ ಕೇಳಿದ್ರನ ನಿನಗೆ ಏನಾರ ಹೇಳಿದೆ ನೀನೇ ನಮ್ಮ ಮಾವ ಅಲ್ಲಿ ಹೋಗಿದ್ದಿಲ್ಲ ಅಂತಂದು ಏನಾರ ಮಾತಾಡ್ಸಿದ್ರ ನಿನ್ನ ಇಲ್ಲ ಅವ್ರು ಇಲ್ಲವ ನನ್ನ ಏನು ಮಾತಾಡ್ಸಲಿಲ್ಲ ಅವರು ನಾನು ಹೊರಗೆ ಆಕಟ್ಟಿ ಅಂತಕ್ಕ ಆಡಕತ್ತಿದ್ನೆ ಅವಾಗ ಅವರು ಹಂಗ ಬಂದು ನಿಂತು ಹೋಗ್ಬಿಟ್ರು ಏನು ಮಾತಾಡ್ಸಲಿಲ್ಲ ಅವ್ರು ಹಂಗ ಸುಮ್ಕ ಹೋಗ್ಬಿಟ್ರು ಹೌದಾ ಕರೆಗೂ ಹೇಳಿ ಮತ್ತೆ ಏನ್ರ ಕೇಳಿದ್ರಿ ನೋವ್ರಿ ಬೇ ನಾನು ಮಾತಾಡ್ಸಲಿಲ್ಲ ಅವರು ಅಪ್ಪನ ಮಾತಾಡ್ಸಕ್ ಬಂದಿದ್ರು ಕಾಣಿಸ್ತೈತೆ ಅಪ್ಪ ಇಲ್ಲದ್ ನೋಡಿ ಹಂಗ ಹೋಗಿರ್ಬೇಕು ಅವ್ರು ನಾನು ಕಮಲಕ್ಕರ ಮನೆಗೆ ಹೋಗಿದ್ದು ನೋಡ್ಕೊಂಡು ಹಿಂಗೆ ತಲೆ ಮಾಲಿಶ್ ಮಾಡ್ಕೊಂಡಾರ ನೀವ್ರೆ ಬಂಗಾರಕ್ಕೆ ಸಂಬಂಧ ಕೊಡಿಸ್ತಾನೆ ನೀನು ಬಂಗಾರನ ಬಾ ಬಾ ಸರೋಜಾರ ಅನ್ನಾರ ಹಿಂತಿಂದ ನಂಬರ್ ಐತಡಿ ಗಿರ್ಜಾಕ್ ಸಿಗವರ್ದು ಫೋನ್ ಹಚ್ಚಿ ಮಾತಾಡ್ತೀನಿ ತಡಿ ಈಗ ಮನ್ಯಾಗ ಯಾರೂ ಇಲ್ಲ ಆಮೇಲೆ ಮತ್ತೆ ಎಲ್ಲರೂ ಇದ್ರಿಂದ ಮಾತಾಡೋದಾಗಂಗಿಲ್ಲ ಏನಿಲ್ಲ ಮಾತಾಡ್ತೀನಿ ತಡಿ ಏನೇನೈತಿ ಕೇಳ್ಕೊಂತೀನಿ ಇವ್ರು ಅತ್ತೆಯಾರು ಹೇಳ್ಯಾರ ಬಿಡು ಹಚ್ಚಿ ಹೇಳ್ತೀನಿ ನಾನು ಮಾಡೋದು ಹಕ್ಕಿಕತ್ತೆ ಎಲ್ಲ ಹೇಳ್ತಾನೆ ಹಲೋ ಯಾರು ರೀ ಹಲೋ ಹಲೋ ರೀ ಗಿರ್ಜಾಕ್ ಸಿಗವರ ನಾನು ರೀ ಕುಸ್ಮಾ ರೀ ಸರೋಜಾರ್ನ ಗಣಿ ಓ ಕುಸ್ಮಾ ಆರಾಮದೇವ ಹ್ಞೂ ರೀ ವೈನಿ ಆರಾಮದೇವ ರೀ ನಾನು ಹಂಗೆ ನೋಡ್ರಿ ಒಮ್ಮೆ ಮಾತಾಡೋದು ಇದ್ರಾಗ ನಮ್ಮ ಚಿಗವ ಅಂತಂದು ರುಡೀರಿ ಹಂಗಾಗಿ ಚಿಗವ ಅಂತ ನಂಬರ್ ಆತತಿ ಹಂಗೆ ಬಂದಿರಿ ಊಟ ಇಲ್ದ ಹಂಗೆ ಹೋಗಿರೋ ಒಂದು ಕಪ್ ಚಾ ಕುಡೋದು ಹಳಾಳ ಅನ್ನಿಸ್ತ್ರಿ ಅತ್ತಿಯಾರು ಬಂದ ಮ್ಯಾಗ ಹೇಳಿದ್ರು ಹಿಂಗೆ ಬಂದಿದ್ರೆ ಸರೋಜಾರ ಅಣ್ಣಾರ ಹಿಂತೆ ಅಣ್ಣಾರ ಅಂತ ಅಂದ್ರೆ ರೀ ಅದಕ್ಕೆ ನಂಗೆ ಜೀವ ಹಳಾಳ ಅಂತ ನೋಡ್ರಿ ಅದಕ್ಕೆ ಮತ್ತೆ ನಂಬರ್ ಏನೋ ಬರೆದು ಹೋಗಿದ್ರಿ ಅಂತಲ್ಲ ಡೈರ್ಯಾಗ ಅದಕ್ಕೆ ಮತ್ತೆ ಹಚ್ಚಿದೆ ರೀ ನಾನು ಫೋನ್ ಬೇಷಾತ್ ಬಿಡುವ ಇಲ್ಲಿ ಬಿಡು ಕುಸ್ಮ ನಾವು ಹಂಗೆ ಆರಾಮಿದ್ದಿದ್ದಿಲ್ಲ ದವಾಖಾನೆ ಬಂದಿದ್ನೆ ಬಾದಿನ ಆಗಿತ್ತು ಬೆಟ್ಟೆನೇ ಆಗಿದ್ದಿಲ್ಲ ಏನು ಇಲ್ಲಿ ಪ್ಯಾಟೆಗೆ ಹತ್ತಿ ಒಂದು ಟಮ್ಗೆ ಹತ್ತಿದ್ರೇನು ಒಂದು 15-20 ನಿಮಿಷ ನಿಮ್ಮ ಊರಾಗಿರ್ತೇವೆ ಹಾಗಾಗಿ ಇದನ್ನ ಮಾತಾಡ್ಸಾರ ಹೋದ್ರ ಅಂತ ಬಂದಿದ್ದು ನೀವ ಇದ್ದಿದ್ದಿಲ್ಲ ಹೊಲಕ್ಕೆ ಹೋಗಿದ್ರಿ ಅಂತ ಇಲ್ಲ ಪಾಪ ಅಂದ್ರೆ ಅವ್ರು ಕರೆಸ್ತೀನಿ ಅಂತೇಳಿ ಸುಮ್ಮನೆ ಮತ್ತೆ ಹೊಲಕ್ಕೆ ಕೆಲಸ ಇರ್ತಾವು ಬಿಟ್ಬಿಟ್ಟು ಏನು ಬರ್ತಾರೆ ಬಿಡ್ರಿ ನಮ್ಮ ಸಂಬಂಧ ಬೇಡ ಮತ್ತೆ ಇನ್ನೊಂದು ಬಂದ ಬೆಟ್ಟಕ್ಕೆ ಅಂತಂದು ಹಂಗೆ ಬಂದೀವಿ ನೋಡುವ ಏನು ತಿಕ್ಕೊಬಿಡುವ ಕುಸ್ಮ ಏನಿಲ್ರಿ ನೀವು ಊಟಿಲ್ದ ಹಂಗೆ ಹೋದ್ರಿ ಅಂತಂದು ನನಗೆ ಇದು ಅನ್ನಿಸ್ತಾ ಏಯ್ ಸುಮ್ಮನೆ ರೀ ಫೋನೇ ಮಾತಾಡಕತ್ತಿಲ್ಲ ಇಲ್ಲಿ ಮಂಜು ಅನ್ರಿ ಆರಾಮದನ್ರಿ ಹ್ಞೂ ಕುಸುಮ ಆರಾಮದ ನೋಡು ಅವನು ಇಲ್ಲೇ ಆಡಾಕತ್ತಿದ್ನ ನಾನು ಹಂಗೆ ಮತ್ತೆ ಫೋನ್ ಬಂತಲ್ಲ ನಿಮ್ಮದು ನಂಬರ್ ನನ್ನ ಕಡೆ ಇದೆ ಇಲ್ವಾ ಸೇವ್ ಇಲ್ಲದು ಹಾಗಾಗಿ ನಮಗೂ ನಂಬರ್ ನಿಮ್ಮದು ಗೊತ್ತದಲ್ಲ ಬೇಷ್ ಹತ್ತು ಬಿಡುವ ನೀನು ಹಚ್ಚಿದ್ದು ಆರಾಮದಿಯಲ್ವಾ ನೀನು ಹ್ಞೂ ರೀ ಆರಾಮದೇವ್ರಿ ಸರೋಜ ಏನು ಮಾಡತ್ತಾಡ್ರಿ ಆಕೆ ಇಲ್ಲಿಲ್ವಾ ಅಲ್ಲಿ ನಮ್ಮ ದೊಡ್ಡನೆಗೆ ನಿಮ್ಮ ಮನ್ಯಾಗ ದೌಡ ಅಲ್ಲೇ ಅದಾಳ ಇಲ್ಲಿ ಬಂದಿಲ್ಲಕ್ಕಿ ಹಂಗೆ ಒಂದು ಮೊನ್ನೆ ಒಂದಿನ ಬಂದು ಹೋದ್ಲೆ ಹೊಳ್ಳಿ ಅಲ್ಲೇ ಅದಾರ ಇಲ್ಲಿ ಬರೋದಿಲ್ಲ ಅವ್ರು ಅತ್ತಿಯಾರು ಅಲ್ಲೇ ಅದಾರ ಇರ್ತಾರಲ್ಲ ಅಲ್ಲೇ ಇರ್ತಾರೆ ಅವ್ರು ಅದು ಅವ್ರ ಮನ್ಯಾಗ ಹೌದೇನ್ರಿ ನಾ ಇಲ್ಲೇ ಅದಾರನ ಅಂತ ಮಾಡಿದ್ದೀರಿ ಹಂಗೆ ಮಾತಾಡ್ತೀನಿ ರೀ ವೈನಿ ಏನು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ನೀವು ಹಂಗೆ ಹಾಕಿದಾಗ ಹೇಳ್ಬೇಕಂತ ಹಚ್ಚಿದ್ದೀರಿ ನಾನು ಈಗ ಮನ್ಯಾಗ ಮಕ್ಕಳಿದ್ದಾಗ ನಮಗೆ ಬೈದಾಡ್ತಾರೆ ರೀ ಅವ್ರಿಗೆ ಯಾಕೆ ಹಚ್ಚಿ ಹೇಳಿದಿ ಅಂತೇಳಿ ಅದಕ್ಕೆ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲ ಅವ ಹೇಳಿ ಏನು ತಿಳ್ಕೊಳಕ್ಕೇನು ಮತ್ತು ಹೆಣ್ಣು ಕೊಟ್ಟಿರ್ತೇವೆ ಅಂದಾಗ ಮತ್ತೇನು ಸರಿ ಹೋಗು ತಪ್ಪು ಏನಿದ್ರು ನಾವು ಕೇಳ್ಬೇಕಾಗದಲ್ವ ಹೇಳಿ ಏನಾತು ಹೇಳುವ ನೀ ಬೇರೆ ಅಲ್ಲ ನಮಗೆ ಸರೋಜ ಬೇರೆ ಅಲ್ಲ ಹೇಳುವ ಏನಾತು ಅಲ್ರಿ ವೈನಿ ಹಾಕಿ ಮನ್ಯಾಗ ಹೊಟ್ಟೆ ಹೊಂದ್ಕೊಳ್ಳೋದಿಲ್ಲ ಏನಿಲ್ಲ ರೀ ಶಾಡ್ರ ಮುಡ್ರು ಮಾಡ್ತಾಳೆ
ಇದ್ದು ಹುಡುಗರು ನೋಡಿಲ್ಲೇ ಬಿಟ್ಟು ಹೋಗ್ಯಾಳ್ರಿ ಒಂದಿಟ್ಟು ರೇಸನ್ ಐತನ್ರಿ ಈಕೆ ಮಕ್ಕಳು ಬಿಟ್ಟು ಬಂದೀನಿ ಬರ್ಬೇಕು ಅನ್ನೋದು. ಈಗ ನಾನು ಹೊಲಕ್ಕೆ ಹೋಗ್ತೇನೆ ರೀ ನನ್ನ ನಾಟ್ ಹುಡುಗರು ಈಗ ಸಾಣದೊಂದು ಹುಡುಗಿ ಐತ್ರಿ ಅದು ಬಾಲುಡಿ ಕಳಿಸಿ ಒಂದು ಹಿರಿಯ ಹುಡುಗನ್ನ ಶಾಲೆ ಕಳಿಸಿ ಹೋಗಿರ್ತೀನಿ ರೀ. ಅದು ಸಾಣದ್ರಿ ಬಾಲುಡಿ ಕಳ್ಸಾಕ ಹೋಗಿ ಅತ್ತಿಯಾರು ಕರ್ಕೊಂಡು ಕುಂತು ಬರ್ಬೇಕ್ರಿ. ಹಂಗೆ ಸಣ್ಣ ಹುಡುಗಿ ಮನ್ಯಾಗ ಕಾಡ್ತಾ ಅಂಥೇಳಿ ಅದ್ರಿ ಮನ್ಯಾಂದು 4 ಹುಡುಗರು ಮುಂದೆ ಇಟ್ಕೊಂಡು ಏನು ಮನ್ಯಾಗ ಹೋಗೋರಾಗ ನಾನು ಅಡುಗೆಗೆ ಸಹಾಯಾಗಿ ಹೋಗಿರ್ತೇನೆ ರೀ, ಮ್ಯಾಗಿಂದೆಲ್ಲ ಕೆಲಸ ಮಾಡಿ ಹೋಗಿರ್ತೀನಿ. ಇಷ್ಟು ಮನೆ ಒಂದಿರ ಅಂದ್ರೆ ಅಲ್ಲಿ ಹೋಗಿ ಕುಂತ್ರೆ ಹೆಂಗೆ ರೀ ಅವೈನ್ ಯಾರು ಹಿಂಗೆ ಮಾಡಿದ್ರಿ ಇವ್ರು ಅಲ್ರಿ. ಮತ್ತೆ ನಮಗೂ ಕಟಿ ಹೊಲ್ದಾಗ ಮಾಡು ಮನ್ಯಾಗ ಮಾಡು ಅಂತ ನೀಗ್ತತನ್ರಿ ನಮಗೂ. ಈಗೇನ ನಮ್ಮ ಮಕ್ಳು ಬೇರೆ ಇಲ್ಲ ಅವ್ರ ಮಕ್ಳು ಬೇರೆ ಅಂತ ತಿಳ್ಕೊಳಕ್ಕೆ ಹೋಗೋದೇ ಇಲ್ರಿ. ನೀವು ಬಂದು ಹೋದ್ಮ್ಯಾಗ ಮಕ್ಕೊಂಡಿದ್ನ ರೀ ಅವ್ರ ಮಗ ಹಿಂಗೆ ಮಕ್ಕೋಣ ಕೊನೆ ಮುಂದೆ ಹಾಕುವ ಹುಡುಗಿ ಆತತಿ ಅದ್ರ ಕಿರಿಕಿರಿ ಮಾಡ್ತದ ಅಂತ ಅಷ್ಟೆಲ್ಲ ಮಾತಾಡ್ತೀವಿ ಎಲ್ಲ ಮಾಡ್ತೀವಿ ರೀ. ನಮಗೆ ಹಂಗೆ ಸಿಟ್ಟಿತ್ತಂದ್ರೆ ನಾವು ಯಾಕೆ ಮಂದಿ ಮಕ್ಕಳನ್ನ ಜಾಪನ ಮಾಡಕ್ಕೆ ಹೋಗ್ಬೇಕ್ರಿ. ನಮಗೆ ಹಂಗೆ ಭಾವನೆನೇ ಇಲ್ರಿ. ನಾವು ನಮ್ಮ ಮಕ್ಳು ಅವ್ರ ಮಕ್ಕಳನ್ನ ಹಿಂಗೆ ಬೇಕು ಬಾವರಿ ನಾವು ಇದನ್ನ ಮಾಡಕ್ಕೆ ಹೋಗಂಗಿಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ರೀ ವೈನಿ ಮತ್ತು ನೀವು ಹೇಳ್ಬೇಕ್ರಿ ಅವ್ರಿಗೆ ಹಿಂಗೆ ಮತ್ತು ಅಲ್ಲಿ ಹೋಗಿ ಸುಮ್ಮನೆ ಕುಂತ ನೋಡ್ರಿ ತಿಂಗಳು ದಿನ ಆಗಕ್ಕೆ ಬಂತು ಹಿಂಗಾದ್ರೆ ಹೆಂಗೆ ರೀ ಅಂತ ಮುಂದ್ರಿ ವಿಚಾರ. ಈಗ ನೋಡಿ ನಮ್ಮ ಐದ್ನಂಕರ್ರಿ ಬರೋದ ಬೇಡ ಅನ್ಕೊಂತಾರ ನೋಡ್ರಿ ಅವ್ರು. ಮತ್ತೆ ಹೆಂಗೆ ಮುಂದೆ ತಮ್ಮದ ಜೀವನ ಹಾಳಾಗೋದಿಲ್ರಿ. ಸುಮ್ಮನೆ ನೋಡ್ವಾ ನಮ್ದಂತ ಏನು ಮುಚ್ಕೊಳಕ್ಕೆ ಹೋಗೋದಿಲ್ಲ. ನೀನು ನಿಮ್ಮ ಮನ್ಯಾಗ ಏನು ಅನ್ನಕ್ಕೆ ಹೋಗ್ಬೇಡ. ಆಕೆ ಏನು ಇಲ್ಲಿ ಬಂದು ಹೇಳ್ಯಾಳ ಅಂತಂದ್ರೆ ಈಗ ನಿಮ್ಮ ಮನ್ಯಾಗ ನಿಮ್ಮ ಅತ್ತೆಯಾರು ನಿಮ್ಮ ಮೈದ್ನ 2 ತೊಲೆ ಬಂಗಾರ ತೊಗೊಂಡ್ರೆ ಮನೆಗೆ ಬಾ ಅಂತಂದು ಕುಂತಾರ ಅಂತಂದು ಇಲ್ಲಿ ಬಂದು ಹೇಳಾಕಿ. ಯಾಕಂದ್ರೆ ನಾನು ನಿನ್ನೆ ಬಂದು ಈಗ ನಿಮ್ಮ ಮನ್ಯಾಗ ನಾ ಹೇಳೋದು ದೊಡ್ಡದು ಹಾಕಿದ್ದಿಲ್ಲ. ಸುಮ್ಮನೆ ಬೇಡ ಏನೈತೆ ಏನು ಸನ್ನಿವೇಶ ಬೇಡ ಬೆಟ್ಟಾಗಿ ಬಂದ್ರತಂತ ನಾ ಬಂದು ಇದನ್ನು ಮಾಡೀನಿ. ಅಲ್ಲ ಹಿಂಗೆ ಮಾಡಿದ್ರೆ ಈಕಿ ಈಗ ನೋಡ್ವಾ ನಾವು ನಮಗೂ ಹೊಲ ಅಲ್ಲ ಏನಿಲ್ವಾ ಒಂದು ಇರೋದೊಂದು ಮನೆ ಹಾಕಿಸ್ಕೊಂಡು ಸಾಲಗಾರಾಗಿ ನಿಂತೇವಿ ಕುಸ್ಮ ನಾವು ಏನು ನಮ್ಮ ಪರಿಸ್ಥಿತಿ ನಿನಗೆ ಗೊತ್ತೈತಿ. ಈಗ ನಾವು ಇದನ್ನು ಸಾಲ ಹರಕನ ಕಟಿ ಹಗಲು ರಾತ್ರಿ ನಾವು ದುಡಿತೀವಿ ಗಂಡ ಐತಿ. ಈಗ ಬಂದು ಏಕಾಏಕಿ ಈಗ ನಿಮ್ಮ ಮ್ಯಾಗ ತಪ್ಪು ಹೊರಿಸೋದು ತಪ್ಪಾಕಿ ನಮ್ಗೆ ಈಗ ಬಂದು ಕಾಡೋದು ಹಾಕಿದ್ದು ತಪ್ಪಾಕತಿ. ಕೊಟ್ಟ ಮನೆ ಚಲೋ ಐತಿ ಚಂದ ಹಂಗೆ ತಾವು ಹೊಂದ್ಕೊಂಡು ಹೋಗ್ಬೇಕಿಲ್ಲ. ನಾವು ಎಲ್ಲಿದ್ದ ಕೊಡೋಣವ ಅಗ್ಗದ ಕಾಲ ಐತೆ ಈಗ. ಅಲ್ಲ 15 ಲಕ್ಷ ರೂಪಾಯಿ ಬಂಗಾರ ಎಲ್ಲಿದ್ದ ತರೋಣವ ಕುಸ್ಮ ನೀನ ಹೇಳು. ಅಯ್ಯೋ ಹಿಂಗೆಲ್ಲ ಹೇಳ್ಯಾನ್ರಿ ಈಕಿ ಬಂದು. ಯವ್ವ ಮನ್ಯಾಗ ಗೊತ್ತಾತಂದ್ರೆ ಏನು ಬಿಡ್ರಿ ಈಕಿನ ಹೊರಗೆ ಹಾಕ್ತಾರೆ ಬಿಡ್ರಿ ಅವ್ರು. ಮನ್ಯಾಗ ಏನು ಗೊತ್ತಿಲ್ರಿ ಅವ್ರಿಗಿನ್ನು. ನೀ ಏನು ಹೇಳಕ್ಕೆ ಹೋಗ್ಬೇಡ ನಾವು ಟೈಮ್ ನೋಡ್ಕೊಂಡು ಹೇಳ್ತೀವಿ. ನಿಮ್ಮ ಅತ್ತೆಯಾರ ನಾಳೆ ನಾಡ್ದ್ರಾಗ ಒಟ್ಟು ಫೋನ್ ಹಚ್ಚಿ ಏನು ಅನ್ನೋದು ಇತ್ಯರ್ಥ ಮಾಡ್ತೀವಿ ಮಾತಾಡ್ಕೊತೀವಿ ಅಂತಂದ್ರೆ ನಿಮ್ಮ ಮತ್ತೆ ಏನು ಹೇಳ್ಬಿಡವ ನನಗೂ ನೀ ಬೇರೆ ಅಲ್ಲ ಅಕ್ಕಿ ಬೇರೆ ಅಲ್ಲ. ಅದ್ರ ಸಂಬಂಧ ನಾನು ಇದನ್ನು ಮಾಡಿದೆ. ನೀ ಏನು ಹೇಳಕ್ಕೆ ಹೋಗ್ಬಿಡವ ಹಿಂಗೆ ಹೇಳಿದ್ರು ಗಿರ್ಜಕ್ಕೆ ಇವರು ವೈನ್ಯರ್ ಅಂತ ಮನ್ಯಾಗ ಏನು ಹೇಳ್ಬಿಡವ ಹೊಟ್ಯಾಗ ಇಟ್ಕೊ ನೀನು ಮನಸ್ಸಿನಾಗ ಇಟ್ಕೋ ನಾ ಅಂದದ್ದು. ನಾಳೆ ಅವ್ರಿಗೆ ಗೊತ್ತಾತರಂಗೆ ಗೊತ್ತಾಕತಿ ಮತ್ತು ಸುಮ್ಮನೆ ನಿನಗೆ ಹೇಳಿ ನೀ ಮನೆಗೆ ಹೇಳಿ ಮತ್ತು ನಿನ್ನ ಜೊತೆ ಅವರು ಫೋನಾಗ ಹಚ್ಚ ಮಾತಾಡ್ತೀನಿ ಅಂತಂದು ನಿನಗೆ ತಕರಾರು ತೆಗೆದು ಬೇಡವಿ. ನೀನು ಕುಸ್ಮ ಏನು ಹೇಳಕ್ಕೆ ಹೋಗ್ಬಿಡವ ನನಗೆ ಜೀವ ತಡಿಲಿಲ್ಲ ಅದ್ರ ಸಂಬಂಧ ಹೇಳಿದೆ ನಾನು. ನೀ ಏನು ಹೇಳಕ್ಕೆ ಹೋಗ್ಬಿಡವ ನಾ ಹೇಳಂಗಿಲ್ರಿ. ನನ್ನ ಗಂಡಗೆ ಗೊತ್ತಾತಂದ್ರೆ ಇಲ್ಲಿದ್ದು ಶಿಟ್ನಾರ ಅದಾರ ರೀ ನಮ್ಮ ಐದನಕಿನ ಭಾಳ ಶಿಟ್ರಿ. ನೀ ಯಾಕೆ ಫೋನ್ ಹಚ್ಚಿ ಮೊದಲೇ ಎಲ್ಲ ತಿಳ್ಕೊಂಡು ನೀ ಹೇಳಿಲ್ಲ ಅಂತಾರ್ರಿ. ನಂಗೆ ಎದಕ್ಕೆ ಬೇಕ್ರಿ ನಾ ಏನು ಹೇಳೋದಿಲ್ಲ. ನನಗೂ ಯಾಕೆ ಮನಸ್ಸು ತಡಿಲಿಲ್ಲ ರೀ ಮಾಡೋದಂಗೆ ಹೇಳಿದ್ರೆ ಅಂತೇಳಿ. ಈಗ ನಮ್ಮ ಅತ್ತೆಯವ್ರಿಗೆ ನಾ ಬೇರೆ ಅಕ್ಕಿ ಬೇರೆ ಇಲ್ರಿ. ಏನೋ ಒಂದು ತಪ್ಪು ಮಾಡಿದ್ರು ಮತ್ತು ಒಂದು ಏನಾರು ಹೇಳ್ತಾರೆ ಸುಮ್ಮನೆ ಅಕ್ಕಾರಿ. ಈಗ ನಾ ಎಟ್ಟಂತ ತಿಳ್ಕೊಬೇಕ್ರಿ. ಹಾಗಾಗಿ ಹೇಳಿದ್ನ್ಯಾ ರೀ. ಈಗ ನಾ ಫೋನ್ ಹಚ್ಚಿದ್ದು ನೀವು ನಮ್ಮ ಅತ್ತೆಯವ್ರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ. ಅವರು ಹೊರಗೆ ಹೋಗಿದ್ರೆ ಹಂಗಾಗಿ ಹಚ್ಚಿದೆ ನಾನು. ಹೌದನವ ಅಲ್ಲ ನೀ ಫೋನ್ ಹಚ್ಚಿದ್ದು ನಾ ಏನು ಹೇಳಕ್ಕೆ ಹೋಗೋದಿಲ್ವ. ನಾವು ಹೇಳ್ತೀವಿ ಮನಸ್ಸಿನಾಗ ಇಟ್ಕೊಂಡು ಏನು ಕುಂದ್ರೋದಿಲ್ಲ. ಈ ಗಂಡನ ಮ್ಯಾಗ ತಪ್ಪು ಹೊರಿಸಿ ಇಲ್ಲಿ ಬಂದು ಕುಂದ್ರೋದು ಹಾಕಿದ್ದು ತಪ್ಪ. ನಾವು ಟೈಮ್ ನೋಡ್ಕೊಂಡು ಎಲ್ಲ ಏನೈತಿ ಇತ್ಯರ್ಥ ಮಾಡ್ತೀವಿ. ನೀನು ಹೇಳಕ್ಕೆ ಹೋಗ್ಬಿಡವ ಹಿಂಗೆ ಗಿರ್ಜಕ್ಕೆ ವೈನ್ಯಾರು ಹಿಂಗೆ ಹೇಳಿದ್ರು ಅಂತೇಳಿ ಹೇಳಕ್ಕೆ ಹೋಗ್ಬಿಡವ ಮನಸ್ಸಿನಾಗ ಇಟ್ಕೊಂಡು ನಾವೆಲ್ಲ ಹೇಳ್ತೀವಿ ಗಂಡ ಐತಿ ಅವಿ ಕುಸ್ಮ. ಹ್ಞೂ ರೀ ಆಯ್ತು ತಗೋರಿ. ಗಾಡಿ ಸಪ್ಳಾತು ನಮ್ಮ ಮನೆಯವ್ರು ಬಂದ್ರೆ ಏನು ಇಡ್ತೇನೆ ತಗೋರಿ. ಮತ್ತೆ ಹಚ್ತೀನಿ ರೀ ವೈನಿ ಇಡ್ಲಾ ರೀ ಆರಾಮಿರ್ರಿ. ಹ್ಞೂ ಇಡು ಸುಮ್ಮನೆ ಮನ್ಯಾಗ ನೀ ಬೇಯಿಸ್ಕೊಳ್ಳೋದು. ಹ್ಞೂ ಆತು ನೀನು ಆರಾಮಿರಿ ಇಡ್ತೇನೆ ನೋಡುವ ಹಂಗಾರೆ. ಹ್ಞೂ ರೀ. ಅಯ್ಯವ್ವ ಹಿಂಗೆ ಹೋಗಿ ಹೇಳ ಆಯ್ಕಿ. ಯವ್ವ ಮನ್ಯಾಗಿಂದ ಗೊತ್ತಾತಂದ್ರೆ ನಮ್ಮ ಇದನ್ನಾಗ ಈಗ ನಗ್ಗರಿ ಪಲ್ಯನ ಮಾಡ್ತಾರೆ ಬೇಯಿಸ್ಕೊಳಕ್ಕೆ ನಮಗೆ ಅದಕ್ಕೆ ಬೇಕು. ಸುಮ್ಮನೆ ಇದ್ದು ಬಿಡ್ತೇನೆ ನಾನು. ಅದಕ್ಕೆ ಅಲ್ಲಿ ಏನು ವಿಷಯ ಐತೆ ಅಂತ ತಿಳ್ಕೊಳಕ್ಕೆ ಹಚ್ಚಿದ್ದೆ ನಾನು. ಆ ಥರ ಅವರೇ ಹೇಳ್ತಾನೆ ನಾನು ಆ ಥರ ಸುಮ್ಮನೆ ಇದ್ದು ಬಿಡ್ತೇನೆ. ನನಗೆ ಅದಕ್ಕೆ ಬೇಕು ಮತ್ತು ನಾನು ಹೊರಗೆ ಹಾಕಿದ್ರೆ ನಾ ಏನು ಮಾಡಲಿ. ಹಿಂದೆ ಬುಟ್ಟ ನೀರು ಹಾಕಿ ಹೊರಗ ಅಲ್ಲೇ ಬಿಡ್ತಾನೆ ಬೇಡ ಕೊಲೆ ಹಿಂದೆಲ್ಲ ಹಿಟ್ಲಾಗಲ್ಲ ಒಂದು ಕೊಡ್ಡ ತೊಗೊಂಡು ಅದೇ ಬಿಡ್ತೇನೆ. ಈಗ ನಿನ್ನ ಕೆಟ್ಟ ತಂಪೈತಿ ನಮ್ಗೆ ಥಂಡಿ ತಡ್ಕೊಳಕ್ಕಾಗವಲ್ದು. ನೀರಾಗ ಆಡಿ ಮತ್ತೊಟ್ಟು ಮೈಯಾಗ ಆರಾಮಿಲ್ದಂಗೆ ಮಾಡ್ಕೋಬೇಕಂತ ಮಾಡಿದೆ. ಸರಳ ಇಲ್ಲ ಕುಂದ್ರೆ ಪುಸ್ತಕ ಹಿಡಿದು ಓದ್ಕೊಂಡು ಕುಂದ್ರಲಿಕ್ಕೆ ಅಂದ್ರೆ ನೋಡಿ ಈಗ ನಮ್ಗೊಂದು ತಲೆಯಾಗ ಇಲ್ಲಿದ್ದ ಟೆನ್ಷನ್ ಓದ್ಕೊಂಡು ಕುಂದಿರ್ತೀನಿ ಇಲ್ಲ ನೀನು. ಏಯ್ ಓದ್ಕೊಂಡು ಕುಂದ್ರೆ ಅಂದ್ರೆ ಮತ್ತೆ ಇತ್ಲ ಕಡೆ ಹೋತಿಲ್ಲ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರೆಲ್ಲ ಹೊಸದಾಗಿ ನಮ್ಮ ಕತೆಗಳು ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ಸಹಕಾರ ನಮ್ಮ ಮುಖ್ಯ ರೀ. ದಯವಿಟ್ಟು ಲೈಕ್ ಕೊಡೋದಂಕ್ರ ಮರ್ಯಾಕೆ ಹೋಗ್ಬೇಡ್ರಿ. ನಮ್ಮ ಕತೆಗಳಿಗೆ ಕಮೆಂಟ್ ಮೂಲಕ ತಿಳಿಸ್ರಿ ಕತೆಗಳು ಹೆಂಗೆ ಬರತ್ತಾವ ಅಂತೇಳಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.